ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕನ್ನಡದಲ್ಲಿ ಮಜಾ ಟಾಕೀಸ್ ಹಾಗೂ ಇನ್ನಿತರ ಶೋಗಳನ್ನು ನಡೆಸಿಕೊಡುವಂಥ ಸೃಜನ್ ಲೋಕೇಶ್ ರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರನ್ನು ನಗಿಸುತ್ತಿರುವ ನಮ್ಮ ಸೃಜನ್ ಲೋಕೇಶ್ ರವರ ಮೊದಲ ಸಿನಿಮಾವಾದಂಥ ವೀರಪ್ಪನ್ 1991ರಲ್ಲಿ ತೆರೆಕಂಡಿದ್ದು, ಈ ಸಿನಿಮಾದಲ್ಲಿ ಸೃಜನ್ ಲೋಕೇಶ್ ರವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಎರಡನೇದಾಗಿ 1990ರಲ್ಲಿ ತೆರೆಕಂಡಂಥ ಭುಜಂಗಯ್ಯನ ದಶಾವತಾರ, ಈ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 3 ನೀಲಮೇಘ ಶ್ಯಾಮ್, 2002ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ಹೇಳಬಹುದು. ನಂಬರ್ 4 ಲಾಠಿ ಚಾರ್ಜ್, 2005ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 5 ಪ್ರೀತಿಗಾಗಿ, ಶ್ರೀಮುರಳಿ ನಟನೆಯಲ್ಲಿ ನಟಿಸಿರುವಂಥ ಇವರು 2007ರಲ್ಲಿ ತೆರೆಕಂಡಿದ್ದು ಸಿನಿಮಾ ಅಬವ್ ಅವರೇಜ್ ಆಗಿದೆ. ನಂಬರ್ 6 ನವಗ್ರಹ, 2008ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಹಲವಾರು ನಟರು ನಟಿಸಿದ್ದಾರೆ. ಈ ಸಿನಿಮಾ ಹಿಟ್ ಆಗಿದೆ. ನಂಬರ್ 7 2009ರಲ್ಲಿ ತೆರೆಕಂಡಂಥ IPC ಸೆಕ್ಷನ್ 300 ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾ ಅವರೇಜ್ ಆಗಿದೆ. ನಂಬರ್ 8 ಪರ್ಕಿ, ಈ ಸಿನಿಮಾದಲ್ಲಿ ಸೃಜನ್ ಲೋಕೇಶ್ ರವರು ನಟಿಸಿದ್ದು ಸಿನಿಮಾ 2010ರಲ್ಲಿ ತೆರೆಕಂಡಿದ್ದು ಸಿನಿಮಾ ಹಿಟ್ ಆಗಿದೆ ಅಂತ ಹೇಳಬಹುದು. ನಂಬರ್ 9 ಚಿಂಗಾರಿ, ಈ ಸಿನಿಮಾ 2012ನೇ ಇಸವಿಯಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬವ್ ಅವರೇಜ್ ಕಂಡುಕೊಂಡಿದೆ. ನಂಬರ್ 10 ಸ್ನೇಹಿತರು, 2012ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಹಲವಾರು ನಟರುಗಳು ನಟಿಸಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 11 2012ರಲ್ಲಿ ತೆರೆಕಂಡಂಥ ಆದಿತ್ಯರವರ ಎದೆಗಾರಿಕೆ ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾ ಹಿಟ್ ಆಗಿದೆ. ನಂಬರ್ 12 ಅಂದರ್ ಬಹಾರ್, 2013ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಸೃಜನ್ ಲೋಕೇಶ್ ರವರು ನಟಿಸಿದ್ದು ಸಿನಿಮಾ ಫ್ಲಾಪ್ ಆಗಿದೆ. ನಂಬರ್ 13 2013ರಲ್ಲಿ ತೆರೆಕಂಡಂಥ ಆನೆ ಪಟಾಕಿ, ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ಹೇಳಬಹುದು. ಟಿಪೆ ಕೈಲಾಸ, ಈ ಸಿನಿಮಾವು 2014ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ ಅಂತ ಹೇಳಬಹುದು. ನಂಬರ್ 15 ಪರಮಶಿವ, ಈ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆಗೆ ನಟಿಸಿದ್ದು ಈ ಸಿನಿಮಾ 2014ರಲ್ಲಿ ತೆರೆಕಂಡಿದ್ದು ಸಿನಿಮಾ ಫ್ಲಾಪ್ ಆಗಿದೆ. ನಂಬರ್ 16 ಸಪ್ನೋಂ ಕಿ ರಾಣಿ, ಈ ಸಿನಿಮಾ 2015ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ಹೇಳಬಹುದು. ನಂಬರ್ 17 ಲವ್ ಯು ಆಲಿಯಾ, ಈ ಸಿನಿಮಾ 2015ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 18 ಜಗ್ಗು ದಾದಾ, ಈ ಸಿನಿಮಾ 2016ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದೆ. ನಂಬರ್ 19 ಚಕ್ರವರ್ತಿ, 2017ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅಬವ್ ಅವರೇಜ್ ಕಂಡುಕೊಂಡಿದೆ. ನಂಬರ್ 20 2017ರಲ್ಲಿ ತೆರೆಕಂಡಂಥ ಹ್ಯಾಪಿ ಜರ್ನಿ, ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿದೆ ಅಂತ ನೋಡಬಹುದು. ನಂಬರ್ 21 2018ರಲ್ಲಿ ತೆರೆಕಂಡಂಥ ಭೂತಯ್ಯನ ಮೊಮ್ಮಗ ಅಯ್ಯೋ, ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಂಬರ್ 22 ಎಲ್ಲಿದ್ದೆ ಇಲ್ಲಿ ತನಕ, 2019ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ ಅಂತ ಹೇಳಬಹುದು. ನಂಬರ್ 23 ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ, ಈ ಸಿನಿಮಾ 2022ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಂಬರ್ 24 GST, ಈ ಸಿನಿಮಾವು 2025ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ಇಷ್ಟು ಸಿನಿಮಾಗಳು ನಮ್ಮ ಸೃಜನ್ ಲೋಕೇಶ್ ರವರ ಸಿನಿಮಾಗಳಾಗಿವೆ. ಸೃಜನ್ ಲೋಕೇಶ್ ರವರ ಸಿನಿಮಾಗಳ ಪೈಕಿಯಲ್ಲಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಬ್ಬ ನಟ, ನಟಿ, ನಿರ್ದೇಶಕರ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.